Hi everyone, welcome to our YouTube channel Civil with Sudhir. So today in this video the continuation part of the concrete technology, that is class 4. ಆಯಿತಾ, ನಿನ್ನೆ ಕ್ಲಾಸಲ್ಲಿ 70 ಕ್ವಶನ್ವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನೆಕ್ಸ್ಟ್ ಕ್ವಶನ್ಸ್ ಯಾವ್ಯಾವ ಏನೇನಿದೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕು ಕಮೆಂಟು ಮತ್ತು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲು, ನಿಮ್ಗೆ ಯಾವುದೇ ಥರದ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಸಿವಿಲ್ ವಿತ್ ಸುಧೀರ್, ಅಲ್ಲಿ ಜಾಯ್ನ್ ಆಗಿ. ಸೊ ನಾವು ನಿಮ್ಗೆ ಏನೇ ಡೌಟ್ ಇರಲಿ ಅಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ ಓಕೆ ಸೊ ಟುಡೇಸ್ ಫಸ್ಟ್ ಕ್ವೆಶನ್. ಜನರಲಿ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಈಸ್ ಕನ್ಸಿಡರ್ಡ್ ನೆಗ್ಲಿಜಿಬಲ್ ಆರ್ ವೆರಿ ಲೋ ಇನ್. ನೋಡಿ, ಕಾಂಕ್ರೀಟ್ನ ಯಾವುದ್ರಲ್ಲಿ ನಾವು ನೆಗ್ಲಿಜಿಬಲ್ ಮಾಡ್ತೀವಿ ನಿಮಗೆ ಗೊತ್ತಿದೆ. ಯು ನೋ ದ್ಯಾಟ್ ಕಾಂಕ್ರೀಟ್ ಈಸ್ ವೆರಿ ಗುಡ್ ಇನ್ ಕಂಪ್ರೆಷನ್ ಆ್ಯಂಡ್ ಇಟ್ ಈಸ್ ವೆರಿ ವೀಕ್ ಇನ್ ಟೆನ್ಷನ್. ಸೊ ಫ್ಯಾಟ್ ಯು ವಿಲ್ ನಾಟ್ ಕನ್ಸಿಡರ್. ಆಯಿತಾ. ಸೊ ಇದು ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ದಟ್ ಈಸ್ ದ ಟೆನ್ಷನ್. ಯಾಕೆಂದರೆ ನೀವು ಕಾಂಪ್ರೆಷನ್ ಯಾವತ್ತೂ ನಾವೇನು ಸ್ಟ್ರಕ್ಚರ್ಸ್ಗಳಿಗೆ ಕಾಂಪ್ರೆಷನ್ಗೆ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡೋದು ಕಾಂಕ್ರೀಟಲ್ಲಿ. ಸೊ ಓನ್ಲಿ ಟೆನ್ಷನ್ ಯಾವುದು, ಸ್ಟೀಲ್ನ ನಾವು ಟೆನ್ಷನಿಗೆ ಯಾವುದಕ್ಕೆ ಅಪ್ಲೈ ಮಾಡ್ತೀವಿ. ಆಯಿತಾ. ಸೊ ಟೆನ್ಷನ್ ಏನೇ ರೆನ್ಫೋರ್ಸ್ಮೆಂಟು ಅಥವಾ ಟೆನ್ಷನ್ ಸೈಡು ಅಥವಾ ಟೆನ್ಷನ್ ಏನೇ ಇರಲಿ, ಅದು ಅರ್ಥಕ್ವೇಕ್ ಇರಲಿ ಯಾವುದೇ ಇರಲಿ, ಅದೆಲ್ಲ ಸ್ಟೀಲ್ ನೋಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಸ್ಟೀಲ್ನ ಪ್ರೊವೈಡ್ ಮಾಡ್ತೀವಿ. ಓಕೆ. So answer for this question is the tension. Next, in concrete, while hand mixing is adopted, excess cement to be added is. ಆಯಿತಾ, ಸಿಮೆಂಟು ನೀವು ಕೈಯಿಂದ ಆ್ಯಡ್ ಮಾಡಿದಾಗ ಎಷ್ಟು ನೀವು ಪರ್ಸೆಂಟೇಜು ಆ್ಯಡ್ ಮಾಡ್ತೀರಾ ಅಂತ ಇಲ್ಲಿ ಕ್ವಶನ್ ಇದೆ. ಹೇಳ್ಬೋದಾ? ಎಷ್ಟು ಆ್ಯಡ್ ಮಾಡ್ತೀರಾ ಹೇಳಿ, ಎಷ್ಟು ಆ್ಯಡ್ ಮಾಡ್ತೀರಾ ಸಿಮೆಂಟ್ನ ನೀವು? ನೋಡಿ, ಸಿಮೆಂಟ್ ನಾವು ಯಾವತ್ತೂ ನೀವು ಹ್ಯಾಂಡ್ ಮಿಕ್ಸಿಂಗಲ್ಲಿ ಮಾಡಿದ್ರೆ 10% ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ವಿಲ್ ಆ್ಯಡ್ 10% ನಾವು ಆ್ಯಡ್ ಮಾಡ್ತೀವಿ. ಆಯಿತಾ. ಇದು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇದು ಥಮ್ ರೂಲ್ ಅನ್ಬೋದು ಅಥವಾ ಒಂದು ನಾರ್ಮಲ್ ಜನರಲ್ ರೂಲ್ ಅನ್ಬೋದು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಆ್ಯಕ್ಟ್ಸ್ ಆ್ಯಸ್ ರಿಟಾರ್ಡರ್ ಫಾರ್ ದ ಕಾಂಕ್ರೀಟ್? ಒಂದು ರಿಟಾರ್ಡರ್ ಆಗಿ ಈ ಕೆಳಗಡೆದು ಯಾವುದು ಎಫೆಕ್ಟ್ ಫಾಲೋ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ರಿಟಾರ್ಡರು. ಸೊ ಕ್ಯಾಲ್ಶಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಲಿಗ್ನೋಸಲ್ಫೈಡ್ಸ್, ಕ್ಯಾಲ್ಶಿಯಂ ಸ್ಟಿರೈಡ್, ಅಲ್ಯೂಮಿನಿಯಂ ಪೌಡರ್. ಆಯಿತಾ. ಯಾವುದಾಗ್ಬೋದು ಹೇಳ್ಬೋದಾ? ಯಾವುದಾಗ್ಬೋದು ಹೇಳಿ. ಇಲ್ಲಿ ರಿಟಾರ್ಡರ್ ಕೇಳ್ತಾ ಇದ್ದಾರೆ. ಸೊ ರಿಟಾರ್ಡರ್ ಯಾವತ್ತೂ ಕ್ಯಾಲ್ಶಿಯಂ ಕ್ಲೋರೈಡ್ ಆಗುತ್ತೆ. ರೈಟ್. ದಟ್ ಈಸ್ ದ ಆಕ್ಸಲರೇಟರ್. ಕ್ಯಾಲ್ಶಿಯಂ ಕ್ಲೋರೈಡ್ ಈಸ್ ದ ಆಕ್ಸಲರೇಟರ್. ಬಟ್ ಕ್ಯಾಲ್ಶಿಯಂ ಲಿಗ್ನೋಸಲ್ಫೈಡ್ಸ್ ಈಸ್ ಪ್ಲಾಸ್ಟಿಸೈಸರ್. ನೋಡಿ, ಇಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ಕ್ಯಾಲ್ಶಿಯಂ ಕ್ಲೋರೈಡು ಆಕ್ಸಲೇಟರ್ ಇದೆ, ಕ್ಯಾಲ್ಶಿಯಂ ಲಿಗ್ನೋಸಲ್ಫೈಡ್ಸ್ ಏನಿದೆ ಪ್ಲಾಸ್ಟಿಸೈಸರ್ ಇದೆ. ರೈಟ್. ಆ್ಯಂಡ್ ಕ್ಯಾಲ್ಶಿಯಂ ಸ್ಟೆರಿಟೇಟ್ ಅದು ವಾಟರ್ ಪ್ರೂಫ್ ಇದೆ. ಸ್ಟೆರಿಟೇಟ್ ಏನಿದೆ ಅದು ವಾಟರ್ ಪ್ರೂಫರ್ ಇದೆ ಅಥವಾ ವಾಟರ್ ರಿಪೆಲೆಂಟ್ ಅನ್ಬೋದು. ಆಯಿತಾ. ಸೊ ಅಲ್ಯೂಮಿನಿಯಂ ಪೌಡರು ಏರ್ ಎಂಟ್ರಿಂಗ್ ಏಜೆಂಟ್ ಇದೆ. ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಇವಾಗ? ಆನ್ಸರ್ ಇಲ್ಲಿ ಯಾವುದು ಕೇಳ್ತಾ ಇದ್ದಾರೆ? ರಿಟಾರ್ಡರ್ ಕೇಳ್ತಾ ಇದ್ದಾರೆ. ರೈಟ್. ಸೊ ಆನ್ಸರ್ ಯಾವುದಾಗುತ್ತೆ ಹೇಳಿ. ಇದರಲ್ಲಿ ಐ ಥಿಂಕ್ ಆಪ್ಷನ್ ಸ್ವಲ್ಪ ರಾಂಗ್ ಕೊಟ್ಟಿದ್ದಾರೆ. ಓಕೆ. ಬಟ್ ನೀವು ಇದು ಕೆಳಗಡೆ ಇರೋದು ಏನಿದೆಯಲ್ಲ ಅದು ನೋಡ್ಕೊಳ್ಳಿ. ಒಂದು ನಿಮಿಷ, ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇರೋದು ಅಂತ. ಇದು ಕೆಳಗಡೆ ಏನಿದೆಯಲ್ಲ ಇದು ನೋಡ್ಕೊಳ್ಳಿ ಸಾಕು. ಓಕೆ. ಕೆಳಗಡೆ ಇರೋದು ನೋಡ್ಕೊಳ್ಳಿ ಆನ್ಸರು. ಇದಕ್ಕೆ ಏನಂತಾರೆ, ನಿಮಗೆ ಇದು ಆಪ್ಷನ್ನು ಕರೆಕ್ಟ್ ಇಲ್ಲ ಅನಿಸುತ್ತೆ ಅದಕ್ಕೆ. ಓಕೆ, ಅರ್ಥ ಆಯ್ತಾ? ಒಂದು ನಿಮಿಷ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. The concrete cubes are prepared, cured and tested according to Indian Standard Code number. ನೋಡಿ, ಕೋಡ್ ಬುಕ್ಕು ನಾವು ಕ್ಯೂಬ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಕ್ಯೂಬ್ಸು, ಆ ಕ್ಯೂಬ್ಸು ಯಾವುದು ಕೋಡ್ ಬುಕ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಕೋಡ್ ಬುಕ್ ಯೂಸ್ ಮಾಡ್ತೀವಿ ಹೇಳಿ. ನಾವು ಕೋಡ್ ಬುಕ್ ಯೂಸ್ ಮಾಡೋದು ಯಾವತ್ತೂ 516. ಆಯಿತಾ. ನೀವು ಕ್ಯೂಬ್ಸ್ ಏನು ಕಾಸ್ಟ್ ಮಾಡ್ತಿರಲ್ಲ, 150 mm 150 mm 150 mm ಕ್ಯೂಬ್ ಕಾಸ್ಟ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತೀವಲ್ಲ, ಸೊ ಆ ಕೋಡ್ ಬುಕ್ಕು ಅದರ ರೆಫರೆನ್ಸು ಎಷ್ಟು ತೊಗೊಳ್ಬೇಕು, ಯಾವ ಥರ ಮಾಡಬೇಕು, ಮಿನಿಮಮ್ ಲೋಡ್ ಎಷ್ಟು ಹಾಕಬೇಕು, ಇದೆಲ್ಲ 516ಅಲ್ಲಿದೆ. ಆಯಿತಾ. ಇದು ನೋಡಿ, ಈಗ 515 ಯಾವುದಿದೆ? ಸೊ ನ್ಯಾಚುರಲ್ ಮ್ಯಾನುಫ್ಯಾಕ್ಚರಿಂಗ್ ಅಗ್ರಿಗೇಟ್ ಯೂಸ್ ಫಾರ್ ಇನ್ ಮ್ಯಾಸ್ ಕಾಂಕ್ರೀಟಿಂಗು. ನೆಕ್ಸ್ಟ್ 516 ಮೆಥಡ್ ಆಫ್ ಟೆಸ್ಟ್ ಫಾರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. 517 ಸ್ಪೆಸಿಫಿಕೇಶನ್ ಫಾರ್ ಮಿಥೆನಲ್ ಆ್ಯಂಡ್ ಮಿಥೆಲಿನ್ ಆಲ್ಕೋಲ್ ಇದೆ. ಆಯಿತಾ. ಸೊ 518 ಫೋಟೋಗ್ರಾಫಿ ಕ್ಯಾಮರಾ ಎಕ್ಸೆಸರಿ ಶೂಸ್ ವಿತ್ ದ ವಿತೌಟ್ ಎಲೆಕ್ಟ್ರಿಕ್ ಕಾಂಟ್ಯಾಕ್ಟ್ ಆರ್ photo flash lamps and
ಎಲೆಕ್ಟ್ರಾನಿಕ್ ಫೋಟೋ ಫ್ಲ್ಯಾಶ್. ಸೊ ಇದು ಏನು ನಮಗೆ ಬೇಕಾಗಿಲ್ಲ, ಇವು 3 ನೆನ್ಪಿಡಿ ಸಾಕು ಆಯಿತಾ. 515 ಯಾವುದಕ್ಕಿದೆ ಹೇಳಿ, ಅಗ್ರಿಗೇಟ್ಗೆ. 516 ಸ್ಟ್ರೆಂತ್ ಆಫ್ ಕಾಂಕ್ರೀಟು, ಸ್ಪೆಸಿಫಿಕೇಶನ್ ಆಫ್ ಮಿಥೆನೆಲ್. ಇವು 3 ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಸಪರೇಷನ್ ಆಫ್ ಕೋರ್ಸ್ ಅಗ್ರಿಗೇಟ್ ಫ್ರಮ್ ಕಾಂಕ್ರೀಟ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟೇಷನ್ ಈಸ್ ನೋನ್ ಆ್ಯಸ್. ನೋಡಿ ನಿನ್ನೆನೇ ಹೇಳಿದೆ, ಕೋರ್ಸ್ ಅಗ್ರಿಗೇಟ್ ಯಾವತ್ತು ಸಪ್ರೇಟ್ ಆಗಿದ್ರೆ ನಾವು ಏನಂತೀವಿ, ಅದನ್ನು ನಾವು ಸೆಗ್ರಿಗೇಷನ್ ಅಂತೀವಿ, ರೈಟ್. ಸೊ ವಾಟರು ವಿತ್ ಸಿಮೆಂಟು ಲುಬ್ರಿಕೇಟ್ ಆಗಿ ಅಥವಾ ಸ್ಪೆಸಿಫಿಕ್ ವೇಟ್ ಅದ್ರದ್ದು ಕಮ್ಮಿ ಇರುತ್ತೆ ವಾಟರ್ದು, ಅದು ಮೇಲ್ಗಡೆ ಬಂದರೆ ವಿತ್ ಸಿಮೆಂಟು ಅದನ್ನು ನಾವು ಬ್ಲೀಡಿಂಗ್ ಅಂತೀವಿ. ಓಕೆ, ಎರಡರದ್ದು ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ವಶನ್, ವಾಟರ್ ಸಿಮೆಂಟ್ ರೇಷಿಯೋ ಈಸ್ ಮೆಜರ್ಡ್ ಇನ್ ಡ್ಯಾಶ್ ಆಫ್ ವಾಟರ್ ಆ್ಯಂಡ್ ಸಿಮೆಂಟ್ ಯೂಸ್ ಪರ್ ಕ್ಯೂಬಿಕ್ ಮೀಟರ್ ಆಫ್ ಕಾಂಕ್ರೀಟ್ ಆಯಿತಾ. ಸೊ ವಾಟರ್ ಸಿಮೆಂಟ್ ರೇಷಿಯೋ ಇಸ್ ಮೆಜರ್ಡ್ ಡ್ಯಾಶ್ ಆಫ್ ವಾಟರ್ ಸಿಮೆಂಟ್ ಯೂಸ್ ಪರ್ ಕ್ಯೂಬ್. ನೋಡಿ ಯಾವುದು, ಬೈ ವಾಲ್ಯೂಮ್, ವಾಲ್ಯೂಮ್ ಬೈ ವಾಲ್ಯೂಮಾ, ವೇಟ್ ಬೈ ವಾಲ್ಯೂಮಾ, ಸಾರಿ ವೇಟ್ ಬೈ ವೇಟಾ, ವೇಟ್ ಬೈ ವಾಲ್ಯೂಮಾ, ಇಲ್ಲ ವಾಲ್ಯೂಮ್ ಬೈ ವೇಟಾ. ಇದು ನೋಡಿ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ, ನಿಮಗೆ ಅರ್ಥ ಆದರೆ ಇಲ್ಲಿ ನೀವು ಆನ್ಸರ್ ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ಆಯಿತಾ. ಸೊ ವೇಟ್ ಬೈ ವಾಲ್ಯೂಮ್ ಮಾಡ್ತೀರಲ್ಲ, ವಾಲ್ಯೂಮ್ ಬೈ ವೇಟ್ ಮಾಡ್ತೀರಾ. ನೋಡಿ ನಾವು ಯಾವತ್ತು ವಾಲ್ಯೂಮ್ ಬೈ ವೇಟ್ ಮಾಡ್ತೀವಿ, ರೈಟ್. ಸೊ ವಾಟರ್ ಸಿಮೆಂಟ್ ರೇಷಿಯೋ, ವಾಟರ್ ನಾವು ಯಾವತ್ತು ಏನು ಮಾಡ್ತೀವಿ ಹೇಳಿ, ವಾಲ್ಯೂಮ್ಲಿಂದ ತೊಗೋಬೋದು, ವೇಟ್ಲಿಂದ ತೊಗೋತಾರೆ, ಬಟ್ ವಾಲ್ಯೂಮು ಆ್ಯಂಡ್ ಸಿಮೆಂಟ್ ಏನದ ನಾವು ಯಾವತ್ತೂ ವೇಟಿಂದ ತೊಗೋತೀವಿ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವಾಲ್ಯೂಮ್ ಬೈ ವೇಟು, ರೈಟ್. ನೆಕ್ಸ್ಟ್, ಟು ಪ್ರಿವೆಂಟ್ ಸೆಗ್ರಿಗೇಷನ್ ದ ಮ್ಯಾಕ್ಸಿಮಮ್ ಹೈಟ್ ಫಾರ್ ಪ್ಲೇಸಿಂಗ್ ಕಾಂಕ್ರೀಟ್. ಸೆಗ್ರಿಗೇಷನ್ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ, ಇದು ನಿಮ್ಮದು ಏನಂದರೆ ಫುಟ್ಟಿಂಗ್ ಇದೆ, ನಿಮ್ಮದು ಗ್ರೌಂಡ್ ಲೆವೆಲ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ, ರೈಟ್. ಸೊ ನೀವು ಇಲ್ಲಿ ಗ್ರೌಂಡ್ ಮೇಲೆ ನಿಂತ್ಕೊಂಡು ನೀವು ಕಾಂಕ್ರೀಟ್ ಪ್ಲೇಸ್ ಮಾಡಿದ್ರೆ ಇಲ್ಲಿ ಆಯಿತಾ, ಈ ಹೈಟು ಮಿನಿಮಮ್ ಹೈಟು ನೀವು ಎಷ್ಟು ಹೈಟಿಂದ ಕಾಂಕ್ರೀಟ್ನ ನೀವು ಏನಂದರೆ ಫಾಲ್ ಮಾಡ್ಬೋದು, ಇಲ್ಲ ಕಾಂಕ್ರೀಟ್ನ ಪ್ಲೇಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ಸೊ ಎಷ್ಟು ಮಾಡ್ಬೋದು, 100, 125, 150, 200, ರೈಟ್. ಎಷ್ಟಿದೆ ಗೊತ್ತಿದೆಯಾ ನೋಡಿ, ಯಾವತ್ತೂ 150 ಸೆಂಟಿಮೀಟರ್ ಅಂದರೆ 1.5 ಮೀಟರ್, 1.5 ಮೀಟರ್ವರೆಗೂ ನೀವು ಆರಾಮಾಗಿ ಆ ಹೈಟಿಂದ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಸೆಗ್ರಿಗೇಷನ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ. ಅಲ್ಲಿಂದ ನೀವು ಪ್ಲೇಸ್ ಮಾಡಬೇಕಂದ್ರೆ ನೀವು ಯು ಕ್ಯಾನ್ ಯೂಸ್ ದ ಲೇಬರ್ಸ್ ಆರ್ ಎನಿ ಮಷಿನರೀಸ್, ರೈಟ್. ಯು ಹ್ಯಾವ್ ಟು ಯೂಸ್, ಗೊತ್ತಾಯ್ತಲ್ಲ ಯಾವ ಥರ ಮಾಡಬೇಕು ಅಂತ. ನೆಕ್ಸ್ಟ್, ಸ್ಲಮ್ ಟೆಸ್ಟ್ ಫಾರ್ ಕಾಂಕ್ರೀಟ್ ಈಸ್ ಕ್ಯಾರಿಡ್ ಔಟ್ ಟು ಡಿಟರ್ಮೈನ್. ಸ್ಲಮ್ ಟೆಸ್ಟ್ ಯಾಕೆ ಮಾಡ್ತೀವಿ ಗೊತ್ತಿದೆ. ಸೊ ಸ್ಲಮ್ ಟೆಸ್ಟ್ ವಿಲ್ ಯೂಸ್ ಫಾರ್ ವರ್ಕ್ಯಾಬಿಲಿಟಿ. ಸ್ಲಮ್ ಟೆಸ್ಟ್ ವಿಲ್ ಯೂಸ್ ಫಾರ್ ವರ್ಕ್ಯಾಬಿಲಿಟಿ ವಾಟರ್ ಕಂಟೆಂಟ್ ಅದು ಈ ಕಡೆ ಇದೆ, ಅದಕ್ಕೆ ಅದೇ ಅಂತ ತಿಳ್ಕೊಂಡೆ. ಸೊ ವರ್ಕ್ಯಾಬಿಲಿಟಿಗೆ ಟೆಸ್ಟ್ ಮಾಡ್ತೀವಿ. ಯಾವ್ಯಾವ ಟೆಸ್ಟ್ ಇದೆ ನಿಮ್ಗೆ ಗೊತ್ತಿದೆಯಲ್ಲ, ಒಂದು ಸ್ಲಂಪ್ ಕೋನ್ ಟೆಸ್ಟು ಆಯಿತಾ, ಒಂದು ಕಾಂಪ್ಯಾಕ್ಷನ್ ಫ್ಯಾಕ್ಟರು, ರೈಟ್. ಮತ್ತೊಂದು ಯಾವುದಿದೆ, ಕಾಂಪ್ಯಾಕ್ಷನ್ ಫ್ಯಾಕ್ಟರು, ಸ್ಲಂಪ್ ಟೆಸ್ಟು, ಮತ್ತೊಂದು ಯಾವುದಿದೆ, ಸ್ಲಂಪ್ ಟೆಸ್ಟ್, ಕಾಂಪ್ಯಾಕ್ಷನ್ ಫ್ಯಾಕ್ಟರ್, ದೆನ್ ಫ್ಲೋಟೇಬಲ್ ಇದೆ ಆಯಿತಾ, VB ಕನ್ಸಿಸ್ಟೋಮೀಟರ್ ಇದೆ, ರೈಟ್. ಸೊ ಈ ಟೆಸ್ಟ್ ಎಲ್ಲ ವರ್ಕ್ಯಾಬಿಲಿಟಿಗಿದೆ. ನೆಕ್ಸ್ಟ್, ಪಾಯ್ಸನ್ಸ್ ರೇಷಿಯೋ ಆಫ್ ಸಿಮೆಂಟ್ ಕಾಂಕ್ರೀಟ್ ಈಸ್. ಪಾಯ್ಸನ್ಸ್ ರೇಷಿಯೋ ಏನಿದೆ ಸಿಮೆಂಟ್ ಕಾಂಕ್ರೀಟ್ದು. ಸೊ ವಾಟ್ ಈಸ್ ದ ಪಾಯ್ಸನ್ಸ್ ರೇಷಿಯೋ ಆಫ್ ಸಿಮೆಂಟ್ ಕಾಂಕ್ರೀಟ್, ರೈಟ್. ಸೊ ಪಾಯ್ಸನ್ಸ್ ರೇಷಿಯೋ ಏನಿದೆ ಹೇಳಿ, ಒಂದು ನಿಮಿಷ, 0.15 ಇದೆ. ಬಟ್ ನಮ್ಮದು ನಾರ್ಮಲ್ ಮಟೀರಿಯಲ್ದು ಏನಿರುತ್ತೆ 0 to 0.5 ಇರುತ್ತಲ್ಲ, ಬಟ್ ಕಾಂಕ್ರೀಟ್ದು ಎಷ್ಟಿದೆ 0.15, ರೈಟ್, 0.15. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಪಾಯ್ಸನ್ಸ್ ರೇಷಿಯೋ ಇಸ್ ಡಿಫೈನ್ಡ್ ಆಸ್ ಅ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೇನ್ ಟು ಲಾಂಜಿಟ್ಯೂಡ್ನಲ್ ಸ್ಟ್ರೇನ್ ಅಂತ ಹೇಳ್ತಾ ಇದ್ದಾರೆ. ಲ್ಯಾಟ್ರಲ್ ಸ್ಟ್ರೇನ್ ಟು ಲಾಂಜಿಟ್ಯೂಡ್ನಲ್ ಸ್ಟ್ರೇನ್, ಅದರಲ್ಲಿ ಟ್ಯಾಬ್ಲೆಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ ಮಟೀರಿಯಲ್ಸು ಪಾಯ್ಸನ್ಸ್ ರೇಷಿಯೋ, ಅದ್ರ ಮೇಲೆ ಇದೆ ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕಾರ್ಕ್ 0 ಇದೆ, ಕಾಂಕ್ರೀಟ್ 0.1 to 0.2 ಇದೆ, ಕಾಸ್ಟ್ ಐರನ್ 0.2 to 0.3 ಇದೆ, ಅದೇ ಸ್ಟೀಲು 0.27 to 0.3 ಇದೆ, ಅಲ್ಯೂಮಿನಿಯಂ 0.33 ಆ್ಯಂಡ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ರಬ್ಬರ್ ಇಸ್ 0.5. ಅರ್ಥ ಆಯ್ತಲ್ಲ. ಸೊ ಇದು ಬಂದ್ಬಿಟ್ಟು ಯಾವ್ದು ಹೇಳಿ, ಪಾಯ್ಸನ್ಸ್ ರೇಷಿಯೋ. ನೆಕ್ಸ್ಟ್, ಇನ್ ಲೈಮ್ ಕಾಂಕ್ರೀಟ್ ಲೈಮ್ ಈಸ್ ಯೂಸ್ಡ್ ಆ್ಯಸ್. ಒಂದು ನಿಮಿಷ, ಲೈಮ್ ಕಾಂಕ್ರೀಟು, ಲೈಮನ್ನು ಏನಂತ ಯೂಸ್ ಮಾಡ್ತಾರೆ, ಅಡ್ಮಿಕ್ಸರ, ಬೈಂಡಿಂಗ್ ಅಗ್ರಿಗೇಟ, ಫೈನ್ ಅಗ್ರಿಗೇಟ್ ಆರ್ ಕೋರ್ಸ್ ಅಗ್ರಿಗೇಟ್ ಹೇಳ್ತೀರಾ, ಹೇಳ್ಬೋದಾ, ಈಸಿಯಾಗಿದೆ. ರೈಟ್. ನೋಡಿ, ಲೈಮ್ ಕಾಂಕ್ರೀಟಲ್ಲಿ ಲೈಮ್ ಯಾವತ್ತೂ ಬೈಂಡಿಂಗ್ ಅಗ್ರಿಗೇಟಾಗಿ ಯೂಸ್ ಮಾಡ್ತಾರೆ, ರೈಟ್. ಬಟ್ ಅದೇ ಸಿಮೆಂಟ್ನಲ್ಲಿ ನಾವು ಏನಿರುತ್ತೆ ಅದು ಇಂಗ್ರೀಡಿಯೆಂಟ್ ಇರುತ್ತೆ, ಆಲ್ರೆಡಿ ಅದರಲ್ಲಿ ಪ್ರೆಸೆನ್ಸ್ ಇರುತ್ತೆ, ರೈಟ್. ಇದು ಡಿಫ್ರೆನ್ಸ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ ಆಯಿತಾ. ದ ಲೀಚಿಂಗ್ ಆ್ಯಕ್ಷನ್ ಇನ್ ಕಾಂಕ್ರೀಟ್ ಈಸ್ ಅ ಎಕ್ಸಾಂಪಲ್ ಆಫ್.
ಲೀಚಿಂಗ್ ಆ್ಯಕ್ಷನ್ ಏನಿದೆ ಹೇಳಿ, ಯಾವುದ್ರದ್ದು ಎಕ್ಸಾಂಪಲ್ ಇದೆ? ಡಿಕಂಪೋಸಿಷನ್, ಕ್ರೀಪಿಂಗ್, ಕ್ರಿಸ್ಟಲೈಜೇಷನ್ ಆರ್ ಕೆಮಿಕಲ್ ರಿಯಾಕ್ಷನ್, ರೈಟ್? ಅದಕ್ಕೆ ಸೊ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಹೇಳಿ? ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ? 81. ಲೀಚಿಂಗ್ ಆ್ಯಕ್ಷನ್ ಅಂದರೆ ಏನು ಗೊತ್ತಾ? ರೈಟ್, ಡಿಕಂಪೋಸಿಷನ್ ಒನ್ ಟೈಪ್ ಏನಂದರೆ ವಾಟರ್ ಅಕ್ಯುಮುಲೇಟ್ ಆಗಿಬಿಡೋದು, ರೈಟ್? ಅದಕ್ಕೆ ಏನಂತಾರೆ? ಡಿಕಂಪೋಸಿಷನ್ ಅಂತ ಇದ್ದಾರೆ. ಓಕೆ ನೋಡಿ, ಸೊ ದಿಸ್ ಟೈಪ್ ಆಫ್ ಡಿಕಂಪೋಸಿಷನ್ ಮೇ ಬಿ caused by dissolution of the ingredient of the hardened concrete by the aqueous solution, that is by leaching process. ಸೊ ಇದು ಏನ್ರಿ hardened concrete ಇಂದ ಆಗುತ್ತೆ. ಸೊ ಸಿನ್ಸ್ calcium hydroxide is a readily soluble ingredient of hardened cement, so it is called as lime leaching ಅಂತಾರೆ ಇದಕ್ಕೆ. ಸೊ ಇಟ್ ಈಸ್ ಗ್ರೇಟ್ಲಿ ಡಿಪೆಂಡೆಂಟ್ ಅಪಾನ್ ದ ಪರ್ಮ್ಯಾಬಿಲಿಟಿ ಆಫ್ ದಿ ಕಾಂಕ್ರೀಟ್. ಪರ್ಮ್ಯಾಬಿಲಿಟಿ ಅಂದರೆ ಎಷ್ಟು ವಾಟರ್ ಪರ್ಕ್ಯುಲೇಟ್ ಆಗ್ತಿದೆ, ಅದನ್ನೇ ಪರ್ಮ್ಯಾಬಿಲಿಟಿ ಆಫ್ ದಿ ಕಾಂಕ್ರೀಟ್ ಅಂತಾರೆ, ರೈಟ್? ಗೊತ್ತಾಯ್ತಾ? ಲೀಚಿಂಗ್ ಅಂದರೆ ಏನು, ಯಾವ ಟೈಪಿಂದ ಯಾವುದರಿಂದ ಆಗುತ್ತೆ? ಹೈಡ್ರಾಕ್ಸೈಡ್ ಇಂದನೂ ಆಗುತ್ತೆ, ರೈಟ್? ನೆಕ್ಸ್ಟ್ ಕ್ವೆಶನ್. ಶ್ರಿಂಕೇಜ್ ಇನ್ ಕಾಂಕ್ರೀಟ್ ಇನ್ಕ್ರೀಸಸ್. ಶ್ರಿಂಕೇಜ್ ಇನ್ ಕಾಂಕ್ರೀಟ್ ಇನ್ಕ್ರೀಸಸ್. ಏನು ಇನ್ಕ್ರೀಸ್ ಮಾಡುತ್ತೆ ಶ್ರಿಂಕೇಜು? ಬಾಂಡ್ ಸ್ಟ್ರೆಂಥ, ಕಂಪ್ರೆಸಿವ್ ಸ್ಟ್ರೆಂಥ, ಫ್ಲೆಕ್ಸಿಬಲ್ ಸ್ಟ್ರೆಂಥ ಹೇಳ್ಬೋದಾ? ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತಾ, ಇಲ್ಲ ಕಂಪ್ರೆಸಿವ್ ಸ್ಟ್ರೆಂಥ, ಇಲ್ಲ ಫ್ಲೆಕ್ಸಿಬಲ್ ಸ್ಟ್ರೆಂಥ, ಇಲ್ಲ ಟೆನ್ಸೈಲ್ ಸ್ಟ್ರೆಂಥ? ಫಸ್ಟ್ ಶ್ರಿಂಕೇಜ್ ಅಂದರೆ ಗೊತ್ತಿದೆಯಲ್ಲ, ವಾಲ್ಯೂಮ್ ಎಕ್ಸ್ಪೆನ್ಷನ್. ಶ್ರಿಂಕೇಜ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಎಕ್ಸ್ಪೆನ್ಷನ್ ಇದೆ. ಈಗ ಅದು ಯಾವುದು ಇನ್ಕ್ರೀಸ್ ಮಾಡುತ್ತೆ ಶ್ರಿಂಕೇಜು, ರೈಟ್? ನೋಡಿ, ಸೊ ಯಾವಾಗಲೂ ಅದು ಬಾಂಡ್ ಸ್ಟ್ರೆಂತ್ ಅಂತ ಇನ್ಕ್ರೀಸ್ ಮಾಡುತ್ತೆ. ಬಾಂಡ್ ಸ್ಟ್ರೆಂತ್ ಅಂದರೆ ಏನಂದರೆ, ಇವಾಗ ನೀವು ಸ್ಟೀಲ್ ಪ್ರೊವೈಡ್ ಮಾಡಿದ್ದೀರಾ, ರೈಟ್? ಈ ಥರ ಈಗ ನೀವು ಇಲ್ಲಿ ಸ್ಟೀಲ್ ಪ್ರೊವೈಡ್ ಮಾಡಿದ್ದೀರಾ, ಇಲ್ಲಿ ಕಾಂಕ್ರೀಟ್ ನೀವು ಈ ಥರ ಇಲ್ಲಿ ಇದರೊಳಗಡೆ ನೀವು ಕಾಂಕ್ರೀಟ್ ಪ್ಲೇಸ್ ಮಾಡಿದಾಗ ಈ ಸ್ಟೀಲು ಮತ್ತು ಈ ಕಾಂಕ್ರೀಟು ಇವೆರಡೂ ಇನ್ ಬಿಟ್ವೀನ್ ಏನಿರುತ್ತೆ ನೋಡಿ, ಅಂದರೆ ಅವು ಎರಡದು ಬಾಂಡಿಂಗ್ ಯಾವ ಥರ ಇರುತ್ತೆ ಅದಕ್ಕೆ ಬಾಂಡ್ ಸ್ಟ್ರೆಂತ್ ಅಂತೀವಿ. ಅಥವಾ ಅವು ಎರಡು ಕರೆಕ್ಟಾಗಿ ಬಾಂಡ್ ಆಗಲಿಲ್ಲ ಅಂದರೆ ಸ್ಲಿಪೇಜ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಅದು ಯಾವ ಶ್ರಿಂಕೇಜಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಗ್ರೀನ್ ಕಾಂಕ್ರೀಟ್ ಮೇ ಬಿ ಮೇಡ್ ಬೈ ಆ್ಯಡಿಂಗ್. ಗ್ರೀನ್ ಕಾಂಕ್ರೀಟು ನಾವು ಯಾವುದರಿಂದ ಮಾಡ್ಬೋದು? ಗ್ರೀನ್ ಕಾಂಕ್ರೀಟು ಯಾವುದರಿಂದ ಮಾಡ್ಬೋದು? ಗ್ರೀನ್ ಕಾಂಕ್ರೀಟ್ ಯಾವುದರಿಂದ ಮಾಡ್ಬೋದು ಹೇಳಿ, ರೈಟ್? ಸೊ ಗ್ರೀನ್ ಕಾಂಕ್ರೀಟ್ ವಿಚ್ ಈಸ್ ಮೇಡ್ ಫ್ರಮ್ ವೇಸ್ಟ್ ದಟ್ ಆರ್ ಈಕೋ ಫ್ರೆಂಡ್ಲಿ ಈಸ್ ಕಾಲ್ಡ್ ಗ್ರೀನ್ ಕಾಂಕ್ರೀಟ್. ವೇಸ್ಟಿಂದ ಯಾವ್ದು ಮಾಡ್ತಾರೆ ನೋಡಿ, ಅದನ್ನು ನಾನು ಗ್ರೀನ್ ಕಾಂಕ್ರೀಟ್ ಅಂತೀನಿ. ವೇಸ್ಟ್ ಲೈಕ್ ಸ್ಲ್ಯಾಗ್, ಪವರ್ ಪ್ಲ್ಯಾಂಟ್ ವೇಸ್ಟಸ್. ಪವರ್ ಪ್ಲ್ಯಾಂಟ್ ಅಂತಂದರೆ ಫ್ಲೈ ಆ್ಯಶ್ ಇರ್ಬೋದು. ರೀಸೈಕಲ್ ಕಾಂಕ್ರೀಟ್, ಮೈನಿಂಗ್ ಆ್ಯಂಡ್ ಕ್ವೈರಿಂಗ್ ವೇಸ್ಟ್, ರೆಡ್ ಮಡ್, ಬರ್ನ್ಡ್ ಕ್ಲೇ, ವೇಸ್ಟ್ ಗ್ಲಾಸ್, ಸಾಡಸ್ಟ್, ಇವೆಲ್ಲದಿಂದ ಈ ಗ್ರೀನ್ ಕಾಂಕ್ರೀಟ್ ಮಾಡ್ಬೋದು. ಸೊ ಬ್ಲಾಸ್ಟ್ ಫರ್ನೆಸ್, ಸ್ಲ್ಯಾಗ್, ಐರನ್ ಆಕ್ಸೈಡ್ ಆ್ಯಂಡ್ ಫ್ಲೈ ಆ್ಯಶ್ ಕಾಮನ್ಲಿ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಕಾಂಕ್ರೀಟ್ ಅಂತಾರೆ. ಓಕೆ, ಸೊ ಇಲ್ಲಿ ಯಾವ್ದು ಯೂಸ್ ಮಾಡ್ಬೋದು? ಈಗ ಐರನ್ ಆಕ್ಸೈಡ್ ಇದೆ, ಬೇರಿಯಂ ಮ್ಯಾಗ್ನೆಸೈಟ್ ಇದೆ, ಮ್ಯಾಗ್ನೆಟೇಟ್ ಐರನ್ ಆಕ್ಸೈಡ್, ಕ್ರೋಮಿಯಂ ಆಕ್ಸೈಡ್. ಸೊ ಯಾವುದರಿಂದ ಮಾಡ್ಬೋದು? ಕರೆಕ್ಟಾ, ರೈಟ್? ಐರನ್ ಆಕ್ಸೈಡ್ ಯೂಸ್ ಮಾಡ್ಬೋದು ಗ್ರೀನ್ ಕಾಂಕ್ರೀಟ್ಗೋಸ್ಕರ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡಿ. ದ ಸ್ಟ್ಯಾಂಡರ್ಡ್ ಮಿಕ್ಸ್ಡ್ ಡಿಸೈನ್ ಫಾರ್ ಫ್ಲೈ ಆ್ಯಶ್ ಆ್ಯಂಡ್ ಸಿಮೆಂಟ್ ಕಾಂಕ್ರೀಟ್ ರಿಕಮೆಂಡ್ಸ್ ವಾಟರ್ ಕಂಟೆಂಟ್. ಸ್ಟ್ಯಾಂಡರ್ಡ್ ಮಿಕ್ಸ್ ಡಿಸೈನ್ ಮತ್ತು ಫ್ಲೈ ಆ್ಯಶು, ಈಗ ಯಾವ ಸಿಮೆಂಟ್ ಕಾಂಕ್ರೀಟು ನಾವು ಅದನ್ನು ಎಷ್ಟು ವಾಟರ್ ಇನ್ಕ್ರೀಸ್ ಮಾಡ್ತೀರಾ ಅಥವಾ ಡಿಕ್ರೀಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಡಿಪೆಂಡ್ಸ್ ಇರುತ್ತೆ, ನೀವು ಯಾವ ಟೈಪ್ ಆಫ್ ಸಿಮೆಂಟ್ ತೊಗೊಂಡಿದ್ದೀರಾ, ಯಾವ ಟೈಪ್ ಆಫ್ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಇದೆ, ಆಯಿತಾ? ಮತ್ತು ಏನಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದರಿಂದ ಏನಂದರೆ ನೀವು ಫ್ಲೈ ಆ್ಯಶ್ ಯೂಸ್ ಮಾಡಿದಾಗ ಸೊ ಇದೇನು ಮಾಡುತ್ತೆ, 3 to 5% ವಾಟರ್ ಕಂಟೆಂಟ ರೆಡ್ಯೂಸ್ ಮಾಡುತ್ತೆ. ವಾಟರ್ ಕಂಟೆಂಟ್ 3 to 5% ಡಿಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್, ಅಂಡರ್ ವಿಚ್ ಕಂಡೀಷನ್ ಹೈಯೆಸ್ಟ್ ವಾಟರ್ ಸಿಮೆಂಟ್ ರೇಷಿಯೋ ಈಸ್ ಯೂಸ್ಡ್? ಆಯಿತಾ? ಸೊ ಯಾವ ಕಂಡೀಷನಲ್ಲಿ ಹೈಯೆಸ್ಟ್ ವಾಟರ್ ಸಿಮೆಂಟ್ ರೇಷಿಯೋನ ಯೂಸ್ ಮಾಡ್ತಾರೆ? ಹೆವಿ ಸೆಕ್ಷನ್ ಸಚ್ ಆಸ್ ಪಿಯರ್ ಫೌಂಡೇಶನ್ ಟು ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್, ಆಯಿತಾ? ಅಥವಾ ಹೆವಿ ಸೆಕ್ಷನ್ ಸಚ್ ಆಸ್ ಪಿಯರ್ಸ್ ಫೌಂಡೇಶನ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ರೇನ್ ಆ್ಯಂಡ್ ಫ್ರಾಸ್ಟ್, ಹೈಡ್ರಾಲಿಕ್ ಸ್ಟ್ರಕ್ಚರ್ ಎಕ್ಸ್ಪೋಸ್ ಟು ರೇನ್ ಆ್ಯಂಡ್ ಸ್ನೋ, ಲೈಟ್ ಸ್ಟ್ರಕ್ಚರಲ್ ಮೆಂಬರ್ಸ್ ಎಕ್ಸ್ಪೋಸ್ ಟು ಅಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್. ಯಾವುದ್ರಲ್ಲಿ ಹೈಯೆಸ್ಟ್ ವಾಟರ್ ಸಿಮೆಂಟ್ ರೇಷಿಯೋ ಯೂಸ್ ಮಾಡ್ತೀರಾ? ಇದು ಯಾವ ಥರ ನೀವು ಡಿಫೈನ್ ಮಾಡ್ತೀರಾ ಅಂದರೆ, ಎಲ್ಲಿ ಸೆಕ್ಷನ್ಸ್ ಇದೆ, ಎನ್ವೈರ್ಮೆಂಟಲ್ ಎಕ್ಸ್ಪೋಜರ್ ಕಂಡೀಷನ್ಸ್ ಯಾವುದಿದೆ ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು, ರೈಟ್?
ನೋಡಿ ಇವಾಗ ಹೆವಿ ಸೆಕ್ಷನ್ ಸಚ್ ಆಸ್ ಪಿಯರ್ ಫೌಂಡೇಶನ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ರೇನ್ ಆ್ಯಂಡ್ ಫ್ರಾಸ್ಟಲ್ಲಿ ಯಾಕೆ ನಾವು ವಾಟರ್ ಸಿಮೆಂಟ್ ರೇಷಿಯೋನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ ಅಲ್ಲಿ ಅಟ್ಯಾಕ್ ಏನಂದರೆ ರೇನ್ ಜಾಸ್ತಿ ಇತ್ತು ಎಲ್ಲ ಫ್ರಾಸ್ಟ್ ಇಲ್ಲ ಸನ್ ಏನೇ ಜಾಸ್ತಿ ಆದರೆ ಏನಾಗುತ್ತೆ ಹೇಳಿ ಹೀಟ್ ಆಫ್ ಹೈಡ್ರೇಷನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ನಾವೇನಂದರೆ ವಾಟರ್ ಸಿಮೆಂಟ್ ರೇಷಿಯೋನ ಸ್ವಲ್ಪ ಇನ್ಕ್ರೀಸ್ ಮಾಡಿಬಿಟ್ಟು ನಮ್ದು ಏನಂದ್ರೆ ಸ್ಟ್ರೆಂತ್ ಗೇನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಲ್ಲಿ ವಾಟರ್ ಸಿಮೆಂಟ್ ರೇಷಿಯೋನ ಜಾಸ್ತಿ ಇಟ್ಕೊಳ್ತೀವಿ ಹೆವಿ ಸೆಕ್ಷನ್ ಅಲ್ಲಿ, ಆಯಿತಾ. ಫೌಂಡೇಶನ್ ಇಲ್ಲಿ ಫೌಂಡೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ದ ವರ್ಕೆಬಿಲಿಟಿ ಆಫ್ ದಿ ಕಾಂಕ್ರೀಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ. ನೋಡಿ ವರ್ಕೆಬಿಲಿಟಿ ಯಾವ ಥರ ಇಂಪ್ರೂವ್ ಮಾಡ್ಬೋದು? ವರ್ಕೆಬಿಲಿಟಿ ಆಫ್ ಕಾಂಕ್ರೀಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಮೋರ್ ಸ್ಯಾಂಡ್, ಮೋರ್ ಸಿಮೆಂಟ್, ಮೋರ್ ಫೈನ್ ಅಗ್ರಿಗೇಟ್, ಫೈನ್ನೆಸ್ ಆಫ್ ಕೋರ್ಸ್ ಅಗ್ರಿಗೇಟ್. ನೋಡಿ ಕ್ವಶನ್ ಈಸಿ ಅನಿಸುತ್ತೆ ಬಟ್ ಸ್ವಲ್ಪ ಟ್ರಿಕ್ಕಿ ಇದೆ, ಆಯಿತಾ. ವರ್ಕೆಬಿಲಿಟಿ ನಾವು ಯಾವ ಥರ ಇನ್ಕ್ರೀಸ್ ಮಾಡ್ಬೋದು ಗೊತ್ತಿದೆ, ನಾವು ಅಡ್ಮಿಕ್ಸರ್ಸ್ ಯೂಸ್ ಮಾಡ್ಬೋದು ಅಂತ. ಬಟ್ ಇದರಲ್ಲಿ ಯಾವ್ದು ಬರ್ಬೋದು ನೋಡಿ, ಸಿಮೆಂಟ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಏರಿಯಾ ಜಾಸ್ತಿ ಆಗಿಬಿಡುತ್ತೆ. ಸರ್ಫೇಸ್ ಏರಿಯಾ ಅಂತೀವಲ್ಲ, ಲುಬ್ರಿಕೇಷನ್ ಸರ್ಫೇಸ್ ಏರಿಯಾ ಅದೂ ಕವರ್ ಮಾಡುತ್ತೆ. ಸೊ ಅದಕ್ಕೆ ಸಿಮೆಂಟ್ ಈಗ ರಿಲೆವೆಂಟ್ ಆನ್ಸರ್ ಇದೇ ಇದೆ ಇಲ್ಲಿ, ಆಯಿತಾ. ವರ್ಕೆಬಿಲಿಟಿ ಆಫ್ ಕಾಂಕ್ರೀಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಅಂತ. ಇಲ್ಲಿ ಅಗ್ರಿಗೇಟ್ ಬಗ್ಗೆ ಜಾಸ್ತಿ ಏನೂ ಕೊಟ್ಟಿಲ್ಲ. ಫೈನ್ನೆಸ್ ಆಫ್ ದಿ ಕೋರ್ಸ್ ಅಗ್ರಿಗೇಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಆಯಿತಾ. ಮೋರ್ ಫೈನ್ ಅಗ್ರಿಗೇಟ್ ಯೂಸ್ ಮಾಡಿದ್ರೂ ವರ್ಕೆಬಿಲಿಟಿ ಇನ್ಕ್ರೀಸ್ ಆಗೋಲ್ಲ, ಆಯಿತಾ. ಸೊ ಅದಕ್ಕೆ ಮೋರ್ ರಿಲೆವೆಂಟ್ ಆನ್ಸರು ಯಾವುದಿದೆ, ಸಿಮೆಂಟೇ ಇದೆ ಅದಕ್ಕೆ. ನೆಕ್ಸ್ಟ್ ಕ್ವಶನ್, ದ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಇನ್ಕ್ರೀಸಸ್ ವಿತ್. ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಯಾವಿಂದ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ಕ್ರೀಸ್ ಇನ್ ವಾಟರ್ ಸಿಮೆಂಟ್ ರೇಷಿಯೋ. ನೋಡಿ ಯಾವತ್ತೂ ನೀವು ವಾಟರ್ ಇನ್ಕ್ರೀಸ್ ಮಾಡಿದಾಗ ಸ್ಟ್ರೆಂತ್ ಅಚೀವ್ ಆಗೋದಿಲ್ಲ, ಡೆನ್ಸಿಟಿ ಮೇಲೆ ಅದೇನಾದ್ರು ಪರಿಣಾಮ ಬೀರುತ್ತೆ, ಡೆನ್ಸಿಟಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ. ಸೊ ಸಿಮೆಂಟ್ ನೀವು ವಾಟರು ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ರೈಟ್. ಡಿಕ್ರೀಸ್ ಇನ್ ವಾಟರ್ ಸಿಮೆಂಟ್ ರೇಷಿಯೋ ಡಿಕ್ರೀಸು ಮಾಡೋಕ್ಕಾಗಲ್ಲ, ಎಷ್ಟಿದೆ ಮಿನಿಮಮ್ ಅಂತೂ ಅಷ್ಟಂತೂ ಇಡಬೇಕಾಗುತ್ತೆ. ಯಾಕೆಂದರೆ ಹೈಡ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕಲ್ಲ. ಹೈಡ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ಕ್ಯೂರಿಂಗ್ ಕರೆಕ್ಟ್ ಆಗೋದಿಲ್ಲ ಮತ್ತು ಲಾಂಗ್ ಟರ್ಮು ಸ್ಟ್ರೆಂತ್ ಬರೋದಿಲ್ಲ. ಸೊ ಡಿಕ್ರೀಸ್ ಇನ್ ಸೈಜ್ ಆಫ್ ದಿ ಕಾಂಕ್ರೀಟ್ ಸೈಜ್ ಆಫ್ ಅಗ್ರಿಗೇಟು ಮತ್ತು ಕ್ಯೂರಿಂಗ್ ಟೈಮ್, ಆಯಿತಾ. ಕ್ಯೂರಿಂಗ್ ಟೈಮ್ ಯಾವ ಥರ ಇದು ಮಾಡ್ತೀರಾ? ಸೊ ಡಿಕ್ರೀಸ್ ಇನ್ ವಾಟರ್ ಸಿಮೆಂಟ್ ರೇಷಿಯೋ ಮಿನಿಮಮ್ ಎಷ್ಟಿದೆ ನಿಮ್ಗೆ ಗೊತ್ತಿದೆ. ಒಂದು ನಿಮಿಷ ಬರಿತೀನಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿದೆ 0.23 ಮತ್ತು 0.15 ನಿಮ್ಗೆ ಗೊತ್ತಿದೆ. ಇದು ಹೈಡ್ರೇಷನ್ ಆಗೋಕ್ಕೆ ಬೇಕು ಮತ್ತು ಇದು ಏನು ಹೇಳಿ ನಮ್ಮ ವೈಡ್ಸ್ ಫಿಲ್ ಮಾಡೋಕ್ಕೆ ಬೇಕು. ಸೊ ಟೋಟಲ್ ಎಷ್ಟಾಗುತ್ತೆ ಇದು? ಒಂದು ನಿಮಿಷ. 0.38 ಈಸ್ ಅ ಮಿನಿಮಮ್ ವಾಟರ್ ಸಿಮೆಂಟ್ ರೇಷಿಯೋ ವಿ ಕ್ಯಾನ್ ಯೂಸ್ ಫಾರ್ ಎನಿ ಟೈಪ್ ಆಫ್ ಕಾಂಕ್ರೀಟ್, ರೈಟ್. ಸೊ 0.38 ಇದೆ, ಬಟ್ ಡಿಕ್ರೀಸ್ ಮಾಡ್ಬೋದು, ಡಿಕ್ರೀಸ್ನ ಮಾಡಿ ಸ್ಟ್ರೆಂತ್ ಅಚೀವ್ ಆಗುತ್ತೆ, ರೈಟ್. ಸೊ ಇಷ್ಟು ಇದಕ್ಕಿಂತ ಕಮ್ಮಿ ಮಾಡೋಂಗಿಲ್ಲ, 0.38ಗಿಂತ 0.4 ಇಡ್ಬೋದು, 0.45 ದಿಂದು 0.4 ಮಾಡ್ಬೋದು, ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಡೆನ್ಸಿಟಿ ಆಫ್ ದಿ ಕಾಂಕ್ರೀಟ್ ಏನು ಮಾಡುತ್ತೆ? ಇನ್ಕ್ರೀಸ್ ವಿತ್ ಡಿಕ್ರೀಸ್ ಇನ್ ದ ಸೈಜ್ ಆಫ್ ದಿ ಅಗ್ರಿಗೇಟ್. ಡಿಕ್ರೀಸ್ ಇನ್ ದ ಸೈಜ್ ಆಫ್ ದಿ ಅಗ್ರಿಗೇಟ್ ಇಂಡಿಪೆಂಡೆಂಟ್ ಆಫ್ ದಿ ಸೈಜ್ ಆಫ್ ದಿ ಅಗ್ರಿಗೇಟ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದಿ ಅಗ್ರಿಗೇಟ್. ಯಾವುದಾಗುತ್ತೆ ಹೇಳಿ ಡೆನ್ಸಿಟಿ, ರೈಟ್. ನೋಡಿ ಯಾವ ಥರ ಇನ್ಕ್ರೀಸ್ ಮಾಡ್ತೀರಾ? ವಿತ್ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದಿ ಅಗ್ರಿಗೇಟು. ಯಾಕೆ ಹೇಳಿ, ನೀವು ಸೈಜು ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಹೇಳಿ, ಕಾಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ, ಬಟ್ ಪಾರ್ಟಿಕಲ್ ಟು ಪಾರ್ಟಿಕಲ್ ಜಾಸ್ತಿ ಗ್ಯಾಪ್ಸ್ ಇರಲ್ಲ, ಏನಿಲ್ಲ, ಬಟ್ ಲೋಡ್ ಟೇಕಿಂಗ್ ಕೆಪಾಸಿಟಿನೂ ಕಮ್ಮಿ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ದಿ ಅಗ್ರಿಗೇಟು ಇರುತ್ತೆ. ಅಂದರೆ ಪಾರ್ಟಿಕಲ್ ಸೈಜ್ ಇನ್ಕ್ರೀಸ್ ಮಾಡಿದೆ ಅಂದರೆ, ಆಯಿತಾ. ಸೊ ನಮ್ಮದು ಡೆನ್ಸಿಟಿ ಪ್ಯಾಕಿಂಗ್ ಏನಂತೀವಲ್ಲ ವೈಡ್ಸು ಕಮ್ಮಿ ಆಗುತ್ತೆ, ಆಯಿತಾ. ಸೊ ನೀವು ದೊಡ್ಡ ಬೋರ್ಡರ್ಸ್ ಅದು ತೊಗೊಂಡ್ರೆ ಅಂತ ತಿಳ್ಕೊಳ್ಳಿ, ಆಯಿತಾ. ಇಲ್ಲಿ ನೀವು ಒಂದು ಎಕ್ಸಾಂಪಲ್ ಕೊಟ್ಟರೆ ನಮ್ಗೆ ಅರ್ಥ ಆಗುತ್ತೆ. ಈ ಥರ ಒಂದು ಏನೋ ಕಂಟೈನರ್ ಇದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಇಲ್ಲಿ ಚಿಕ್ಕ ಅಗ್ರಿಗೇಟ್ಸ್ ಇದೆ, ಇಲ್ಲಿ ಈ ಥರ ಪ್ಯಾಕಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದ್ರದ್ದು ಯಾವತ್ತೂ ಏನಿರುತ್ತೆ ಹೇಳಿ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅದೇ ಈ ಥರ ಇದ್ದು ಈ ಥರ ದೊಡ್ಡದಾಗಿದ್ದರೆ ಇದರಲ್ಲಿ ಇರೋದಿಲ್ಲ. ಅರ್ಥ ಆಯ್ತಲ್ಲ ಈಗಂತೂ. ನೆಕ್ಸ್ಟ್ ಕ್ವಶನ್, ವರ್ಕೆಬಿಲಿಟಿ ಆಫ್ ಕಾಂಕ್ರೀಟ್ ಮಿಕ್ಸ್ ವಿತ್ ಲೋ ವಾಟರ್ ಸಿಮೆಂಟ್ ರೇಷಿಯೋ ಈಸ್ ಡಿಟರ್ಮೈನ್ಡ್ ಬೈ. ವರ್ಕೆಬಿಲಿಟಿ ಆಫ್ ಕಾಂಕ್ರೀಟ್ ಮಿಕ್ಸ್ ವಿತ್ ಲೋ ವಾಟರ್ ಸಿಮೆಂಟ್ ರೇಷಿಯೋ. ನೋಡಿ ಲೋ ವಾಟರ್ ಸಿಮೆಂಟ್ ರೇಷಿಯೋ ಇದ್ದಾಗ ಯಾವ ಮೆಥಡ್ ಯೂಸ್ ಮಾಡ್ತೀರಾ? ಸ್ಲಂಪ್ ಟೆಸ್ಟ್, ಟೆನ್ಸೈಲ್ ಸ್ಟ್ರೆಂತ್, ಕಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟ್, ಫ್ಲೆಕ್ಸರಲ್ ಸ್ಟ್ರೆಂತ್ ಟೆಸ್ಟ್. ಫಸ್ಟ್ ಅಂತೂ ನೋಡಿ ನಿಮ್ಗೆ ಹೇಳ್ತೀನಿ, ಒಂದು ನಿಮಿಷ, ಓಕೆ. ಟೆನ್ಸೈಲ್ ಸ್ಟ್ರೆಂತ್ ಅಂತೂ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಇವೆರಡು, ಆಯಿತಾ. ಈಗ ಆನ್ಸರ್ ಇರೋದು ಬರೀ ಸ್ಲಂಪ್ ಟೆಸ್ಟು ಅಥವಾ ಕಾಂಪ್ಯಾಕ್ಷನ್ ಟೆಸ್ಟು. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅವರು? ವರ್ಕೆಬಿಲಿಟಿ ಆಫ್ ಮಿಕ್ಸ್ ವಿತ್ ಲೋವರ್ ವಾಟರ್ ಸಿಮೆಂಟ್ ರೇಷಿಯೋ. ಲೋವರ್ ಯಾವತ್ತೂ ಇದ್ದಾಗ ಸ್ಲಂಪ್ ಟೆಸ್ಟು ನಾವು ಮೀಡಿಯಮ್ಗೆ ಯೂಸ್ ಮಾಡ್ತೀವಲ್ಲ,
ಕರೆಕ್ಟಾ? ಸ್ಲಂಪ್ ಟೆಸ್ಟ್ ಅಂತ ನಾವು ಮೀಡಿಯಮ್ಗೆ ಯೂಸ್ ಮಾಡ್ತೀವಿ. ಸೊ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ನಾವು ಯಾವುದಕ್ಕೆ ಮಾಡ್ತೀವಿ ಹೇಳಿ? ಲೋ ವಾಟರ್ ಸಿಮೆಂಟ್ ರೇಷಿಯೋ ಇದ್ದಾಗ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್. ಇಫ್ ದ ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಈಸ್ 0.95, ದ ವರ್ಕೆಬಿಲಿಟಿ ಆಫ್ ದಿ ಕಾಂಕ್ರೀಟ್ ಈಸ್. ನಿಮಗೆ ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದೆ ನಾನು ಕ್ಲಾಸ್ ಹೇಳ್ತಾ ಇರುವಾಗ, ಅಲ್ಲಿ ಹೋಗಿ ನೋಡಿ ಆಯಿತಾ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಯಾವುದಕ್ಕಿದ್ದಾಗ ನೋಡಿ, ಹೈ ವರ್ಕೆಬಿಲಿಟಿ ಇದ್ದಾಗ ಅದನ್ನು ಹೈ ಅಂತ ಹೇಳ್ತೀವಿ, 0.95 ರೈಟ್. ಟ್ಯಾಬ್ಲರ್ ಕಾಲಮ್ ಇಲ್ಲಿದೆ ನೋಡಿ, ಒಂದು ನಿಮಿಷ, ಇಲ್ಲಿದೆ ಈ ಟ್ಯಾಬ್ಲರ್ ಕಾಲಮ್ ನೋಡಿ. ಈ ವರ್ಕೆಬಿಲಿಟಿನ, ಇದು ವರ್ಕೆಬಿಲಿಟಿ ಸ್ಲಂಪು ಕಾಂಪ್ಯಾಕ್ಷನ್ ಫ್ಯಾಕ್ಟರು. ವೆರಿ ಸ್ಟಿಪ್ಪು 0.7, ಸ್ಟಿಫು 0 to 25 0.7 ಇರುತ್ತೆ. ಸ್ಟಿಫ್ ಪ್ಲಾಸ್ಟಿಕ್ ಇದ್ದಾಗ 0.85, ಅದೇ ಸ್ಲಂಪು 25 to 50 ಇರುತ್ತೆ. ಪ್ಲಾಸ್ಟಿಕ್ ಇದ್ದಾಗ 75 to 100 ಇರುತ್ತೆ, 0.9 ಇರುತ್ತೆ. ಮತ್ತು ಫ್ಲೋಯಿಂಗು 150 to 50 ಆಯಿತಾ. ಇಲ್ಲೇನೋ ಮಿಸ್ಟೇಕ್ ಆಗಿದೆ, ಸಾರಿ, ಲಾಸ್ಟಲ್ಲಿ ಆಯಿತಾ. ಇದು ಬಿಡಿ, 150ಇಂದ ಇನ್ನು ಅಪ್ ಟು ಮುಂದೆ ಇರ್ಬೋದು, ಇದು 175 ಇರ್ಬೋದು ಅಷ್ಟಾ. ಸೊ 0.95 ಇದ್ದರೆ ಫ್ಲೋಯಿಂಗ್ ಇರುತ್ತೆ. ಸೊ ಇಲ್ಲಿ ಏನಿದೆ ನೋಡಿ ಇನ್ನೊಂದು, ಸಾರಿ, ಇಲ್ಲೇನಿದೆ ಅಲ್ಲ, ಇದು ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಟೆಸ್ಟ್ ಮಷಿನ್ ಆಯಿತಾ, ಇನ್ಸ್ಟ್ರೂಮೆಂಟ್ ಅನ್ಬೋದು. ಸೊ ಇಲ್ಲಿಂದ ಫಸ್ಟ್, ಸಾರಿ, ಒಂದು ನಿಮಿಷ ಫ್ರೆಂಡ್ಸ್, ಸಾರಿ, ಕ್ವಶನ್ನು ಒಂದೇ ಸಲಕ್ಕೆ. ಓಕೆ, ಸಾರಿ, ಇನ್ನೂ ಮುಂದೆ ಆಗ್ತಿದೆ. ಓಕೆ, ಇಲ್ಲಿ ನೋಡಿ. ಸೊ ಇಲ್ಲಿಂದ ನಾವು ಕಾಂಕ್ರೀಟ್ ಅಪ್ಲೈ ಮಾಡಿದಾಗ ಇದು ಹಾಪರ್ ಕ್ಲೋಸ್ ಇರುತ್ತೆ. ಆಮೇಲೆ ಇಲ್ಲಿಂದ ಕಾಂಕ್ರೀಟ್ನ ಬಿಟ್ಬಿಟ್ಟು ಮತ್ತೆ ಸಿಲಿಂಡರ್ನ ಪಾರ್ಷಲಿ ಕಾಂಪ್ಯಾಕ್ಟೆಡ್ ಬೈ ಫುಲ್ಲಿ ಕಾಂಪ್ಯಾಕ್ಟೆಡ್ ಅಂತ ಅಂತೀವಲ್ಲ, ರೈಟ್. ನೆನಪಿದೆಯಲ್ಲ, ನಾನು ಕ್ಲಾಸಲ್ಲಿ ಹೇಳಿದ್ದೆ ಆಲ್ರೆಡಿ, ರೈಟ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಪೋರ್ಷನ್ ಆಫ್ ದಿ ಇಂಗ್ರೀಡಿಯೆಂಟ್ ಆಫ್ ದಿ ಮಿಕ್ಸ್, ಕಾಂಕ್ರೀಟ್ ಮಿಕ್ಸ್, ಈಸ್ ನಾಟ್ ಇನ್ ದ ಕನ್ಫರ್ಮೇಷನ್ ಟು ಆರ್ಬಿಟ್ರರಿ ಮೆಥಡ್ ಆಫ್ ಪ್ರಪೋರ್ಷನ್? ನೋಡಿ, ಇಲ್ಲಿ ಸ್ವಲ್ಪ ಕ್ವಶನಲ್ಲಿ ಏನೋ ಒಂಥರ ಚೇಂಜ್ ಇದೆ. ಅವರು M20 ಬಗ್ಗೆನೂ ಕೇಳಿಲ್ಲ, M25 ಯಾವುದು ಇದೆಲ್ಲ ಯಾವುದು ಕೇಳಿಲ್ಲ ಅವರು, ಆಯಿತಾ. ಈಗ ಅವ್ರು ಕೇಳ್ತಾ ಇರೋದು, ಅವ್ರು ಯಾವ್ದು ಕೇಳ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಯಾವುದು ಮಿಕ್ಸ್ ಇಲ್ಲ. ನಿಮಗೆ ನಿನ್ನೆ ಹೇಳಿದ್ದೆ 112 ಯಾವುದಿದೆ ನೋಡಿ, M25 ಏನಿದೆ ರೇಷಿಯೋ 112, ಕರೆಕ್ಟ್ ಅಲ್ಲ? 112. ಅದೇ 124 ಯಾವುದಿದೆ? 124 ಯಾವುದಿದೆ ಹೇಳ್ಬೋದಾ? 124 ನೋಡಿ, ನಿನ್ನೆ ಒಂದು ನಿಮಿಷ, M5, M7.5 ನಿನ್ನೆ ಹೇಳಿದ್ದೆ, M10, M15, M20, M25 ನೆನಪಿದೆಯಲ್ಲ ಇದು. ಈಗ ಹೆಂಗೆ ನೆನ್ಪಿಡ್ತೀರಾ? 5ಇಂದ ಸ್ಟಾರ್ಟ್ ಮಾಡ್ತೀರಾ. 5, 4, 3, 2, 1, 1.5, 1 ಈ ಥರ ನೆನಪಿಡ್ತಲ್ಲ. ಸೊ ಇದು ಬರಲ್ಲ, ಇದು ಲಾಸ್ಟ್ ಡಿ ಏನಿದೆ ನೋಡಿ, ಅದು ಬರೋದಿಲ್ಲ. ಇದನ್ನು ಈಗ ಡಬಲ್ ಮಾಡಬೇಕು, 10, 8, 6 ಆಯಿತಾ, 4, 3, 2 ಇವೆಲ್ಲ ಇದು ನೋಡಿದ್ರೆ ಗೊತ್ತಾಗುತ್ತೆ ಇವು ನಮಗೆ. ಇದು ಅಂತೂ ಇಲ್ಲ, ಇದು 4th ಇಲ್ಲ ಇದರಲ್ಲಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ ಆಗುತ್ತೆ. ಅರ್ಥ ಆಯ್ತಾ ಅನಿಸುತ್ತೆ ನನಗೆ. ನೆಕ್ಸ್ಟ್ ಕ್ವಶನ್. ಕಾಂಕ್ರೀಟ್ ಗೇನ್ಸ್ ಸ್ಟ್ರೆಂತ್ ಡ್ಯೂ ಟು, ಕಾಂಕ್ರೀಟ್ ಯಾವುದರಿಂದ ಸ್ಟ್ರೆಂತ್ ಆಗುತ್ತೆ? ಕೆಮಿಕಲ್ ಆ್ಯಕ್ಷನ್ ಆಫ್ ದಿ ಸಿಮೆಂಟ್ ವಿತ್ ಕೋರ್ಸ್ ಅಗ್ರಿಗೇಟ್, ಆರ್ ಹೈಡ್ರೇಷನ್ ಆಫ್ ದಿ ಸಿಮೆಂಟ್, ಆರ್ ಇವಾಪ್ರೇಷನ್ ಆಫ್ ದಿ ಕಾಂಕ್ರೀಟ್, ಆಲ್ ಆಪ್ಷನ್ ಆರ್ ಕರೆಕ್ಟ್. ಯಾವುದರಿಂದ ಗೇನ್ ಆಗುತ್ತೆ ಸ್ಟ್ರೆಂತು? ಹೈಡ್ರೇಷನ್ ಆಫ್ ದಿ ಸಿಮೆಂಟ್. ಹೈಡ್ರೇಷನ್ ಗೊತ್ತಿದೆ, ವಾಟರು ಯಾವಾಗ ನೀವು ವಾಟರು ಸಿಮೆಂಟಲ್ಲಿ ಆ್ಯಡ್ ಮಾಡ್ತೀರಾ, ರೈಟ್. ಕೆಮಿಕಲ್ ಏನು ಪ್ರೆಸೆನ್ಸ್ ಇರುತ್ತೆ ಆಯಿತಾ, ಬೋಗಸ್ ಕಂಪೌಂಡ್ಸು ಯಾವ್ಯಾವ ಕಂಪೌಂಡ್ಸ್ ಕ್ರಿಯೇಟ್ ಆಗುತ್ತಲ್ಲ 4, C2S, C3S, C2S, C3S, C4AF ಆಯಿತಾ. ಮತ್ತು ಅವು ಇನ್ನೊಂದಿದೆ C2S, C3S, C4AF ಆಯಿತಾ. ಅವು 4 ಏನಾಗುತ್ತೆ ಹೇಳಿ, ಕಾಂಪೌಂಡ್ ಕ್ರಿಯೇಟ್ ಆಗಿಬಿಟ್ಟು ಅವು ರಿಯಾಕ್ಟ್ ಆಗಿಬಿಟ್ಟು ಹೈಡ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಅದರಿಂದನೇ ಸ್ಟ್ರೆಂತ್ ನಮಗೆ ಬರುತ್ತೆ, ರೈಟ್. ನೆಕ್ಸ್ಟ್. ಮ್ಯಾಕ್ಸಿಮಮ್ ಶ್ರಿಂಕೇಜ್ ಟೇಕ್ಸ್ ಪ್ಲೇಸ್ ಇನ್ ಕಾಂಕ್ರೀಟ್ ಆಫ್ಟರ್ ಡ್ರೈಯಿಂಗ್ ಔಟ್. ಮ್ಯಾಕ್ಸಿಮಮ್ ಶ್ರಿಂಕೇಜು ಯಾವಾಗುತ್ತೆ? ಕಾಂಕ್ರೀಟ್ ಆದಮೇಲೆ 3 months, 6 months, 1 year, ಇಲ್ಲ 28 days. ಯಾವಾಗುತ್ತೆ ಹೇಳಿ? ಆಫ್ಟರ್ 28 days. ಮ್ಯಾಕ್ಸಿಮಮ್ ಶ್ರಿಂಕೇಜ್ ಟೇಕ್ಸ್ ಪ್ಲೇಸ್ ಇನ್ ಕಾಂಕ್ರೀಟ್ ಆಫ್ಟರ್ ಡ್ರೈಯಿಂಗ್ ಫಾರ್ 28 days. 28 days ಆದಮೇಲೆ ಏನಾಗುತ್ತೆ ನಮಗೆ ಮ್ಯಾಕ್ಸಿಮಮ್ ಶ್ರಿಂಕೇಜು ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್. ಅಂಡರ್ ಕಾನ್ಸ್ಟೆಂಟ್ ಲೋಡ್ ದ ಕ್ರೀಪ್ ಸ್ಟ್ರೇನ್ ಇನ್ ಕಾಂಕ್ರೀಟ್ ಈಸ್. ಕಾನ್ಸ್ಟೆಂಟ್ ಲೋಡಲ್ಲಿ ಕ್ರೀಪ್ ಸ್ಟ್ರೇನ್ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಟೈಮ್ ಡಿಪೆಂಡೆಂಟಾ, ಇಲ್ಲ ಟೆಂಪ್ರೇಚರ್ ಡಿಪೆಂಡೆಂಟಾ, ಮಾಯ್ಶ್ಚರ್ ಡಿಪೆಂಡೆಂಟಾ, ನನ್ ಆಫ್ ದಿ ಅಬೌವ್.
ಕಾನ್ಸ್ಟಂಟ್ ಲೋಡ್ ಅಂತ ಕ್ರೀಪ್ ಅಂತ ಬಂದಿದೆ. ಯಾವತ್ತೂ ಅದು ಯಾವ್ದು ಡಿಪೆಂಡೆಂಟ್ ಇರುತ್ತೆ ಹೇಳಿ, ಟೈಮ್ ಡಿಪೆಂಡೆಂಟ್ ಇರುತ್ತೆ. ಕ್ರೀಪ್ ಅಂತ ಬಂದಾಗ ಟೈಮ್ ಡಿಪೆಂಡೆಂಟ್ ಇರುತ್ತೆ. ಯಾಕೆಂದರೆ 1 ಇಯರ್ 2 ಇಯರ್ 3 ಇಯರ್ ಆರ್ 5 ಇಯರ್ ಆದಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಕ್ರೀಪ್ನ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಥರ ಇಲ್ಲಿ ಈಗ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಇದು ಡಿಫಾರ್ಮೇಷನ್ ಇದೆ, ಇದು ಟೈಮ್ ಇದೆ. ಸೊ ಫಸ್ಟು ನೋಡಿ ಏನೂ ಇರಲ್ಲ, ಕ್ರೀಪ್ ಇರೋದಿಲ್ಲ. ಫಸ್ಟು ಸ್ವಲ್ಪ ವರ್ಷ ಅನ್ಬೋದು. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಟೈಮ್ ಆದಮೇಲೆ. ಕಾನ್ಸ್ಟೆಂಟ್ ಲೋಡಿಂಗ್ ಆಗುತ್ತೆ ಇಲ್ಲಿ ನೋಡಿ. ಇಲ್ಲಿ ಕಾನ್ಸ್ಟೆಂಟ್ ಲೋಡಿಂಗ್ ಅಂದರೆ ಇಲ್ಲಿವರೆಗೂ ಕಾನ್ಸ್ಟೆಂಟ್ ಲೋಡಿಂಗ್ ಇದ್ದಾಗ ಈ ಥರ ಕ್ರೀಪ್ ಇನ್ಕ್ರೀಸ್ ಆಗೊಂಡು ಹೋಗಿ ಮತ್ತೆ ಸಡನ್ನಾಗಿ ಡೌನಲ್ಲಿ ಬಂದುಬಿಡುತ್ತೆ. ಸೊ ಇದಕ್ಕೆ ಎಲಾಸ್ಟಿಕ್ ರಿಕವರಿ ಅಂತಾರೆ, ಇದಕ್ಕೆ ಪ್ಲಾಸ್ಟಿಕ್ ರಿಕವರಿ ಅಂತಾರೆ. ಆಯಿತಾ? ಸೊ ಇದು ಪರ್ಮನೆಂಟ್ ಡಿಫಾರ್ಮೇಷನ್, ಇಲ್ಲಿ ಕೆಳಗಡೆ ಇರೋದು ಇಲಾಸ್ಟಿಕ್ ಡಿಫಾರ್ಮೇಷನ್ ಇದು, ರೈಟ್? ಸೊ ಇದನ್ನು ನಾವು ಕ್ರೀಪ್ ಅಂತೀವಿ. ಇಲಾಸ್ಟಿಕ್ ರಿಕವರಿ ಮತ್ತು ಪ್ಲಾಸ್ಟಿಕ್ ರಿಕವರಿ ಏನಿದೆಯಲ್ಲ ಅದನ್ನು ನಾವು ಕ್ರೀಪ್ ಅಂತೀವಿ. ಆಯಿತಾ? ಈ ಸ್ಕೆಚ್ ನೋಡಿದ್ರೆ ನಿಮ್ಗೆ ಅರ್ಥನೇ ಆಗುತ್ತೆ, ಲೋಡ್ ಅಪ್ಲೈ ಮಾಡಿದೆ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ. ಕರೆಕ್ಟ್? ನೆಕ್ಸ್ಟ್, ದ ಲೈಟ್ ವೇಟ್ ಕಾಂಕ್ರೀಟ್ ಈಸ್ ಪ್ರಿಪೇರ್ಡ್ ಬೈ using light aggregate, formation of air voids in cement by omitting sand, formation of air voids in cement paste by substances causing foam, or all options are correct. ನೋಡಿ, ಲೈಟ್ ವೇಟ್ ಕಾಂಕ್ರೀಟ್ ಯಾವುದರಿಂದ ಪ್ರಿಪೇರ್ ಮಾಡ್ಬೋದು ನಾವು? ಲೈಟ್ ವೇಟ್ ಅಗ್ರಿಗೇಟಿಂದನೂ ಮಾಡ್ಬೋದು, ಆಯಿತಾ? ವೋಲ್ಕ್ಯಾನಿಕ್ ರಾಕ್ಸ್ ಇದೆ ಅದರಿಂದನೂ ಮಾಡ್ಬೋದು. ಇಲ್ಲಾಂದರೆ ಏರ್ ವಾಯ್ಡ್ಸ್ ಇನ್ ಸಿಮೆಂಟ್ ಬೈ ಒಮಿಟಿಂಗ್ ಸ್ಯಾಂಡು ಇದರಿಂದ ಮಾಡ್ಬೋದು. ಏರ್ ವಾಯ್ಡ್ಸ್ ಇನ್ ದ ಸಿಮೆಂಟ್ ಪೇಸ್ಟ್ ಬೈ ಸಬ್ಸ್ಟೆನ್ಸ್ ಕಾಸಿಂಗ್ ಫೋಮ್, ಆಯಿತಾ? ಇದರಿಂದನೇ ಎಲ್ಲ ಅಂದ್ರೂ ಮಾಡ್ಬೋದು. ನೆಕ್ಸ್ಟ್, ಅಡಿಷನ್ ಆಫ್ ಕ್ಯಾಲ್ಶಿಯಂ ಕ್ಲೋರೈಡ್ ಇನ್ ಕಾಂಕ್ರೀಟ್ ರಿಸಲ್ಟ್ಸ್ ಇನ್ ಕ್ಯಾಲ್ಶಿಯಂ ಕ್ಲೋರೈಡ್ ಮಾಡಿದಾಗ ಏನಾಗುತ್ತೆ? ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತಾ, ಇಲ್ಲ ಕ್ಯೂರಿಂಗ್ ಪೀರಿಯಡ್ ರೆಡ್ಯೂಸ್ ಆಗುತ್ತಾ, ಇಲ್ಲ ರಿಟಾರ್ಡೇಷನ್ ಆಫ್ ಲಾಸ್ ಆಫ್ ಮಾಯ್ಶ್ಚರ್ ಆಗುತ್ತೆ, ಇಲ್ಲ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಹೇಳಿ, ಕ್ಯಾಲ್ಶಿಯಂ ಕ್ಲೋರೈಡ್ ಏನು ಮಾಡುತ್ತೆ ಹೇಳಿ? ನಮ್ಮದು ರಿಡಕ್ಷನ್ ಆ್ಯಂಡ್ ಕ್ಯೂರಿಂಗ್ ಪೀರಿಯಡ್ ಮಾಡುತ್ತೆ ಕ್ಯಾಲ್ಶಿಯಂ ಕ್ಲೋರೈಡ್. ಯಾಕೆಂದರೆ ಬೇಗ ಸೆಟ್ ಮಾಡುತ್ತೆ. ಬೇಗ ಸೆಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಮ್ಮ ಕ್ಯೂರಿಂಗ್ ಪೀರಿಯಡು ಅಥವಾ ಹೈಡ್ರೇಷನ್ ಪ್ರೋಸೆಸ್ಸು ಫಾಸ್ಟ್ ಆದರೆ ಅದನ್ನು ನಾವು ಬೇಗ ರಿಮೂವ್ ಮಾಡ್ಬೋದು, ಫಾರ್ಮ್ ವರ್ಕ್ ಮತ್ತು ನೆಕ್ಸ್ಟ್ ವರ್ಕ್ ಮಾಡ್ಬೋದು, ಸ್ಟ್ರೆಂತು ಬೇಗ ಇದಾಗುತ್ತೆ. ಆಯಿತಾ? ಅದಕ್ಕೆ ಕ್ಯಾಲ್ಶಿಯಂ ಕ್ಲೋರೈಡ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಆಫ್ ದಿ ಕಾಂಕ್ರೀಟ್ ಇಂಪ್ರೂವ್ಸಸ್ ಬೈ. ನೋಡಿ, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಯಾವುದರಿಂದ ಇಂಪ್ರೂವ್ ಮಾಡ್ಬೋದು? ಫಸ್ಟ್ ಅಂತೂ ಗೊತ್ತಿದೆ ನಿಮಗೆ, ಶಾರ್ಟರ್ ಕ್ಯೂರಿಂಗ್ ಪೀರಿಯಡು, ಏಜು, ಹೈಯರ್ ವಾಟರ್ ಸಿಮೆಂಟ್ ರೇಷಿಯೋ, ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಆಯಿತಾ? ಯಾವುದರಿಂದ ಮಾಡ್ಬೋದು ಹೇಳಿ? ಏಜಿಂದ ಮಾಡ್ಬೋದು. ಆಯಿತಾ? ಏಜಿಂದ ಮಾಡ್ಬೋದು. ಯಾವುದು? ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಆಫ್ ದಿ ಕಾಂಕ್ರೀಟ್. ಫಾರ್ಮುಲಾ ಅಂತೂ ಗೊತ್ತಿದೆ ನಿಮಗೆ, ನಿನ್ನೆ ಹೇಳಿದ್ದೆ ನಾನು, 5000 ರೂಟ್ ಎಫ್ಸ್ಗೆ, ರೈಟ್? ಅದನ್ನು ಏಜಿಂದ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮಿನಿಮಮ್ ನಂಬರ್ ಆಫ್ ಟೆಸ್ಟ್ ಸ್ಪೆಸಿಮೆನ್ಸ್ ರಿಕ್ವೈರ್ಡ್ ಫಾರ್ ಫೈಂಡಿಂಗ್ ದ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ನಿಮಗೆ ಗೊತ್ತಿದೆ 3 ಅಂತ, ರೈಟ್? ಏಕೆಂದರೆ 3ದು ನಾವು ಆ್ಯಾವ್ರೇಜ್ ತೊಗೊಂಡ್ಬಿಟ್ಟು ಅದನ್ನು ಆ್ಯಾವ್ರೇಜ್ ಕಂಪ್ರೆಸಿವ್ ಸ್ಟ್ರೆಂತ್ನ ಏನಂತಾರೆ ರೆಕಾರ್ಡ್ ಮಾಡ್ತೀವಿ. ಅದಕ್ಕೆ 3 ಕ್ಯೂಬ್ಸ್ನ ನಾವು ಕ್ಯಾಸ್ಟ್ ಮಾಡ್ತೀವಿ. 3 ಈಸ್ ಸಫಿಷಿಯೆಂಟ್. ಒಂದೊಂದು ಸಲ 5 ಮಾಡ್ತಾರೆ ಜಾಸ್ತಿ ವೇರಿಯೇಷನ್ಸ್ ಬೇಕಾದರೆ, ಬಟ್ ನಾವು ಆ್ಯಸ್ ಪರ್ ಕೋಡ್ 3 ಈಸ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಟು ವೆಟ್ ಕಾಂಕ್ರೀಟ್ ಮೇ ಕಾಸ್. ಟು ವೆಟ್ ಕಾಂಕ್ರೀಟ್, ಆಯಿತಾ? ತುಂಬ ವೆಟ್ ಕಾಂಕ್ರೀಟ್ ಇದ್ದರೆ ಏನಾಗುತ್ತೆ? ಸೆಗ್ರಿಗೇಷನ್ ಆಗುತ್ತಾ, ಡೆನ್ಸಿಟಿ ಲೋವರ್ ಆಗಿಬಿಡುತ್ತಾ, ವೀಕ್ ಆಗಿಬಿಡುತ್ತಾ ಕಾಂಕ್ರೀಟು? ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿದೆ. ಯಾವುದಾಗುತ್ತೆ ಇದರಲ್ಲಿ ಹೇಳ್ಬೋದಾ? ನೋಡಿ, ಇದರಲ್ಲಿ ವೆಟ್ ಅಂತಂದರೆ ವಾಟರ್ ಸಿಮೆಂಟ್ ರೇಷಿಯೋನ ಇನ್ಕ್ರೀಸ್ ಮಾಡ್ತಾರೆ. ಯಾವಾಗ ವಾಟರ್ ಸಿಮೆಂಟ್ ರೇಷಿಯೋ ಇನ್ಕ್ರೀಸ್ ಆಗುತ್ತೆ ಏನಾಗುತ್ತೆ ಹೇಳಿ? ಫಸ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ? ನೀವು ಫಸ್ಟು ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬ್ಲೀಡಿಂಗ್ ಆದಮೇಲೆ ನೆಕ್ಸ್ಟು ಸೆಗ್ರಿಗೇಷನ್ ಆಗೋ ಚಾನ್ಸಸ್ಸು ಇರುತ್ತೆ ವೈಲ್ ಹ್ಯಾಂಡ್ಲಿಂಗ್ ಮಾಡುವಾಗ. ಸೊ ಅದರಿಂದ ಏನಾಗುತ್ತೆ ಹೇಳಿ? ಕರೆಕ್ಟ್ ಇಂಪ್ರಾಪರ್ ಕಾಂಪ್ಯಾಕ್ಷನ್ ಆಗೋದಿಲ್ಲ, ಆವಾಗ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಆಯಿತಾ? ಸೊ ಡೆನ್ಸಿಟಿ ಕಮ್ಮಿ ಆದಾಗ ಕಾಂಕ್ರೀಟ್ ಸ್ಟ್ರೆಂತು ವೀಕ್ ಆಗಿಬಿಡುತ್ತೆ. ಸೊ ಇದಕ್ಕೆ ಈ ಆಪ್ಷನ್ಗೆ ಎಲ್ಲ ಕರೆಕ್ಟ್ ಆಗುತ್ತೆ, ಆಯಿತಾ? ಸೊ ಲಾಸ್ಟ್ ಕ್ವಶನ್ ಫಾರ್ ದಿಸ್ ವಿಡಿಯೋ, ಇವತ್ತಿನ ಲಾಸ್ಟ್ ಕ್ವಶನ್ ನೋಡಿ. ಕ್ಯೂರಿಂಗ್ ಪೀರಿಯಡ್ ಈಸ್ ಮಿನಿಮಮ್ ಫಾರ್ ಕಾಂಕ್ರೀಟ್ ಯೂಸಿಂಗ್. ಮಿನಿಮಮ್ ಯಾವುದಕ್ಕಿದೆ? ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟು, ಲೋ ಹೀಟ್ ಸಿಮೆಂಟು, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆರ್ ಸ್ಲ್ಯಾಗ್ ಸಿಮೆಂಟ್. ಯಾವುದಕ್ಕಿದೆ ಕ್ಯೂರಿಂಗ್ ಪೀರಿಯಡ್ ಮಿನಿಮಮ್ಮು? ಆಯಿತಾ? ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟ್. ನೋಡಿ, ಎಲ್ಲಿ ಅರ್ಜೆಂಟಾಗಿ ಬೇಕಾಗುತ್ತೆ ನೋಡಿ ಅಂಥ ಕಡೆ ಏನು ಮಾಡ್ತಾರೆ? ಅರ್ಜೆಂಟ್ ರಿಪೇರಿ ಯಾವುದಾದ್ರು ಇರುತ್ತದೆ ಅಂಥ ಕಡೆ ಏನು ಮಾಡ್ತಾರೆ? ರ್ಯಾಪಿಡ್ ಹಾರ್ಡ್ನಿಂಗ್ ಸಿಮೆಂಟು. ಲೋ ಹೀಟ್ ಸಿಮೆಂಟ್ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ನಿಮಿಷ,
ಆಯಿತಾ. ಲೋ ಹೀಟ್ ಸಿಮೆಂಟ್ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಮ್ಯಾಸಿವ್ ಕನ್ಸ್ಟ್ರಕ್ಷನಲ್ಲಿ ಇರುತ್ತೆ ನೋಡಿ, ಅಲ್ಲಿ ಲೋ ಹೀಟ್ ಸಿಮೆಂಟು. ಆರ್ಡಿನರಿ ಪೋರ್ಟ್ಲ್ಯಾಂಡ್ ಅಂತೂ ಗೊತ್ತಿದೆ, ಎಲ್ಲಿ ಇನ್ ಜನರಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸ್ಲ್ಯಾಗ್ ಸಿಮೆಂಟು ಯೂಸ್ ಮಾಡ್ಬೋದು, ಫ್ಲೈ ಆ್ಯಶ್ ಥರ ಯೂಸ್ ಮಾಡ್ತಾರೆ, ಇದನ್ನು ರ್ಯಾಪಿಡ್ ಥರನೇ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸು ಇಲ್ಲೇ ಸ್ಟಾಪ್ ಮಾಡಿಬಿಡೋಣ. ಮತ್ತೆ ನಾಳೆ ಮತ್ತೆ ಕ್ಲಾಸ್ ಹೇಳೋಣ, ಯಾಕೆಂದರೆ ತುಂಬ ಕ್ವಶನ್ಸ್ ಆದರೆ ನಿಮಗೆ ಇದು ಆಗೋದಿಲ್ಲ ಆಯಿತಾ. ಸೊ ಡೈಲಿ ಇದೇ ಥರ 30 to 40 ಕ್ವಶನ್ಸ್ ತರ್ತೀನಿ ನಾನು ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಥ್ಯಾಂಕ್ ಯು ನಂಡಲ್. ಹ್ಯಾವ್ ಎ ನೈಸ್ ಡೇ.